ಸ್ನೇಹಿತರೆ, ಸೊ ನಾವಿವತ್ತು ಮೈಸೂರಿನ ಯಾದವಗಿರಿಲಿದ್ದೀವಿ. ಸೊ ಇಲ್ಲಿ ಏನಕ್ಕಪ್ಪ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ RK ನಾರಾಯಣ್ ಸರ್ದು ಮನೆಗೆ ಬಂದಿದ್ದೀವಿ. ಇದನ್ನೀಗ ಒಂದು ಸ್ಮಾರಕ ಮಾಡಿದ್ದಾರೆ ಗೌರ್ನಮೆಂಟ್ ಅವರು. ಸೊ ಭಾರತ ಕಂಡ ಅತ್ಯುತ್ತಮ ನಾವೆಲಿಸ್ಟ್ಗಳಲ್ಲಿ RK ನಾರಾಯಣ್ ಸರ್ ಬಂದು ಮೊದಲಿಗರು. ಸೊ ಬನ್ನಿ, ಅವ್ರದ್ದು ಮನೆ ಇದೆ. ಸೊ ಮನೇನ ವಿಸಿಟ್ ಮಾಡೋಣ. ಸೊ ಇಲ್ಲಿಗೆ ಬಂದರೆ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗಬೇಕು. ಮತ್ತು ಇಲ್ಲಿ ಯಾವುದೇ ರೀತಿ ಟಿಕೆಟ್ಸ್ ಇಲ್ಲ, ಎಂಟ್ರಿ ಫೀಸಸ್ ಇಲ್ಲ. ಸೊ ಬನ್ನಿ ಒಳಗಡೆ ನೋಡೋಣ. ಸೊ ನೋಡಿ, RK ನಾರಾಯಣ್ ಸರ್ಗೆ 1988ರಲ್ಲಿ ನ್ಯಾಷನಲ್ ಸಿಟಿಸನ್ ಅವಾರ್ಡ್ ಬಂದಿದೆ. ಸೊ ಅದರದ್ದು ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ RK ನಾರಾಯಣ್ ಸರ್ ಉಪಯೋಗಿಸ್ತಿದ್ದಂಥ ಒಂದು ಚೇರ್ ಇದೆ, ತುಂಬ ಹಳೇದಾದಂಥದ್ದು. ಸೊ ಇಲ್ಲಿ RK ನಾರಾಯಣ್ ಸರ್ ಯೂಸ್ ಮಾಡ್ತಿದ್ದಂಥ ಒಂದು ಟೇಬಲ್ ಕೂಡ ಇದೆ. ಸೊ ಬನ್ನಿ, ಹಾಗೆ ಇಲ್ಲಿ ಗ್ಲಾಸಲ್ಲಿ ಕೆಲವು ಫೋಟೋಸು ಮತ್ತು ಬುಕ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇದು ಕೂಡ RK ನಾರಾಯಣ್ ಸರ್ಗೆ ಬಂದಿರತಕ್ಕಂಥ ಕೆಲವು ಅವಾರ್ಡ್ಸ್ದು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಬನ್ನಿ ಹಾಗೆ ನೋಡೋಣ. ಡಾಕ್ಟರ್ ಆಫ್ ಲಿಟ್ರೇಚರ್ ಇದು, ಯೂನಿವರ್ಸಿಟಿ ಆಫ್ ಡೆಲ್ಲಿಯಿಂದ ಕೊಟ್ಟಿರ್ತಕ್ಕಂಥದ್ದು ಇದು. ನೋಡಿ, ಹಾಗೆ ನೋಡಿ. ಸೊ ಇದು ಬಂದು RK ನಾರಾಯಣ್ ಸರ್ದ ಮಗಳು ಹೇಮಾ ಅವರು. ಇವರು ಅವರ ಮುದ್ದಿನ ಮಗಳಾಗಿದ್ದರು. ಸೊ ಇದರಿಂದ ಒಂದು ಸ್ಟೋರಿ ಕೂಡ ಇದೆ. ಅದಕ್ಕೆ ಬರೋದಕ್ಕಿಂತ ಮುಂಚೆ ಅವ್ರ ಫ್ಯಾಮಿಲಿ ತೋರಿಸ್ಬಿಡ್ತೀನಿ ನಾನು. ಸೊ ಇಲ್ಲಿ ನೋಡಿ, RK ನಾರಾಯಣ್ ಸರ್ದು ವೈಫು ಮತ್ತು ಡಾಟರು ಎತ್ಕೊಂಡಿರೋ ಒಂದು ಫೋಟೋ ಇದೆ. ಸೊ ಇದೆಲ್ಲ RK ನಾರಾಯಣ್ ಸರ್ ಓದಿದಂಥ ಸ್ಕೂಲ್ ಇದು. ಸೊ ಅದು RK ನಾರಾಯಣ್ ಸರ್ದು ವೈಫ್ ಮತ್ತು ಅವ್ರ ಪೇರೆಂಟ್ಸು. ಸೊ RK ನಾರಾಯಣ್ ಸರ್ ಅವ್ರದ್ದು ರಿಲೇಟಿವ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಿರೋ ಫೋಟೋಗ್ರಾಫ್ಸ್ ಇದೆ. ಇದು ನೋಡಿ, 1938ರಲ್ಲಿ ತೆಗೆದಿರೋ ಫೋಟೋ ಇದು. ಇದು RK ನಾರಾಯಣ್ ಸರ್ ಮತ್ತು ಅವ್ರ ವೈಫು. ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ಕ್ಯೂಟ್ ಪೇರ್ ಇತ್ತು ಸರ್ದು. ಸೊ ಇದು RK ನಾರಾಯಣ್ ಸರ್ದು 5ನೇ ವರ್ಷದಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಇದು. ಬನ್ನಿ, ಹಾಗೆ ರೂಮ್ ಇದೆ. ರೂಮಲ್ಲಿ ಏನೇನಿದೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಸೊ ಇದು ಹೆಚ್ಚು ಕಮ್ಮಿ ಒಂದು 60 ವರ್ಷ ಹಳೆ ಬಿಲ್ಡಿಂಗ್ ಇದು. ಈ ಬಿಲ್ಡಿಂಗ್ನ ಸ್ಮಾರಕ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಅದರದ್ದು ಪ್ರಮಾಣ ಪತ್ರನ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಸೊ ಹಾಗೆ ಇದೊಂದು RK ನಾರಾಯಣ್ ಸರ್ ಯೂಸ್ ಮಾಡ್ತಿದ್ದಂಥ ರೂಮ್ ಇದು. ಸೊ ಇಲ್ಲಿ ನೋಡಿ, ಸೊ ಅವ್ರದ್ದು ಕೆಲವು ಆರ್ಟಿಕಲ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ಫೋಟೋಸ್ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಇದು. ಸೊ ಇದ್ರ ವಿಶೇಷ ಏನಪ್ಪ ಅಂದರೆ, ಮಾಲ್ಗುಡಿ ಡೇಸ್ದು ಏನು ಶೂಟಿಂಗ್ ಆಗಿತ್ತು ಅದರದ್ದು ಸ್ಟಿಲ್ ಫೋಟೋಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಿಮ್ಗೆ ನೆನಪಿರ್ಬೋದು, ಶಂಕರ್ ನಾಗ್ ಸರ್ ಡೈರೆಕ್ಷನ್ ಮಾಡಿರೋ ಮಾಲ್ಗುಡಿ ಡೇಸ್ ಮೂವಿ. ಆ ಮಾಲ್ಗುಡಿ ಡೇಸ್ ಮೂವೀಸ್ದು ಏನಿದೆ ಅದರದ್ದು ರೈಟರ್ ಬಂದು RK ನಾರಾಯಣ್ ಸರ್. ಸೊ ಅದರದ್ದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಇದು RK ನಾರಾಯಣ್ ಸರ್ ಯೂಸ್ ಮಾಡ್ತಿದ್ದಂಥ ಬಟ್ಟೆಗಳಿದೆ ಇಲ್ಲಿ. ಇದೆಲ್ಲ ಶರ್ಟ್ಸ್ ಇದು. ಸೊ ಇದು ಬಂದು RK ನಾರಾಯಣ್ ಸರ್ ಯೂಸ್ ಮಾಡ್ತಿದ್ದಂಥ ಪ್ಯಾಂಟ್ ಇದು. ಇಲ್ಲಿ RK ನಾರಾಯಣ್ ಸರ್ ಫಸ್ಟ್ ಅವ್ರದ್ದು ನಾವೆಲ್ ಬಂದು ಸ್ವಾಮಿ ಆ್ಯಂಡ್ ಫ್ರೆಂಡ್ಸು. ಅದನ್ನು 1935ರಲ್ಲಿ ಬರೀತಾರೆ. ಬಟ್ ಯಾವುದೇ ಪ್ರಕಾಶಕರು ಕೂಡ ಆ ನಾವೆಲ್ನ ಪ್ರಿಂಟ್ ಮಾಡೋದಕ್ಕೆ ಒಪ್ಪಲ್ಲ. ಸೊ ಸ್ಟೋರಿ ಚೆನ್ನಾಗಿಲ್ಲ ಅಂತ ಹೇಳಿ. ಅದಾದಮೇಲೆ ಸರ್ದು ಫ್ರೆಂಡ್ ಏನಿದ್ದಾರೆ ಗ್ರೀನ್ ಅಂತ ಹೇಳಿ, ಸೊ ಅವರೊಬ್ಬರು ಇಂಗ್ಲೀಷ್ ಫ್ರೆಂಡು. ಸೊ ಅವ್ರಿಗೆ ಅದನ್ನು ಕಳಿಸ್ಕೊಡ್ತಾರೆ. ಅವ್ರಿಗೆ ಅದು ಇಷ್ಟ ಆದಮೇಲೆ ಅವರು ಪ್ರಕಟಣೆ ಮಾಡ್ತಾರೆ. ಸೊ ಅದಾದಮೇಲೆ RK ನಾರಾಯಣ್ ಸರ್ ಸೊ ಜಾಸ್ತಿ ಕತೆಗಳನ್ನ ಬರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಬನ್ನಿ, ಇಲ್ಲಿ ನೋಡಿ, RK ನಾರಾಯಣ್ ಸರ್ ಬುಕ್ ಇಟ್ಕೊಂಡು ಓದ್ತಾ ಇರ್ತಕ್ಕಂಥ ಒಂದು ಫೋಟೋಗ್ರಾಫ್ಸ್ ಇದೆ. ಸೊ ವೇ ಟು ಸಕ್ಸಸ್ ಅಂತ ಇಲ್ಲೊಂದು ಶಾರ್ಟ್ ಸ್ಟೋರಿ ಹಾಕಿದ್ದಾರೆ. ಸೊ ಇದು ನೀವು ನೋಡ್ಬೋದು. ಸೊ ಹಾಗೆ ಬನ್ನಿ. ಸೊ ಈ ಮನೆ ಬಂದು ತುಂಬ ವಿಶಾಲವಾಗಿದೆ. ಬನ್ನಿ ಹಾಗೆ ತೋರಿಸ್ತೀನಿ.
ಸೊ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಇದು ಅವರ 2ನೇ ರೂಮ್ ಇದು. 2009ರಲ್ಲಿ RK ನಾರಾಯಣ್ ಸರ್ ಹೆಸರಲ್ಲಿ ಒಂದು ಸ್ಟ್ಯಾಂಪ್ ಕೂಡ ಇಂಡಿಯನ್ ಪೋಸ್ಟ್ ಮುದ್ರಣ ಮಾಡಿದೆ. ರೆಕಾರ್ಡ್ ಆಗ್ತಿರೋದು. ಸೊ ಇಲ್ಲಿ ನೋಡಿ RK ನಾರಾಯಣ್ ಸರ್ ಅಡ್ರೆಸ್ ಇದು, ಅವ್ರಿಗೆ ಬರ್ತಿದ್ದಂಥ ಲೆಟರ್ಸ್ದು ಕೂಡ ಕೆಲವು ಫೋಟೋಗ್ರಾಫ್ಸ್ ಇದೆ ಇಲ್ಲಿ. ಸೊ ಹಾಗೆ ಬನ್ನಿ, ಇಲ್ಲಿ RK ನಾರಾಯಣ್ ಸರ್ದು ಫೋಟೋಸ್ ಇದೆ. ಮತ್ತು ನೋಡಿ ಇಲ್ಲಿ RK ನಾರಾಯಣ್ ಸರ್ ಅವ್ರ ಫ್ಯಾಮಿಲಿ ಜೊತೆ ಕ್ರಿಕೆಟ್ ಆಡ್ತಕ್ಕಂಥ ಒಂದು ಫೋಟೋಸ್ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು, RK ನಾರಾಯಣ್ ಸರ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ನೋಡಿ RK ನಾರಾಯಣ್ ಸರ್ ಬರ್ತಕ್ಕಂಥ ಕೆಲವು ಪುಸ್ತಕಗಳಿದೆ, 3 ಮುದ್ರಣ ಇದೆ ಮಾಲ್ಗುಡಿ ಡೇಸ್ದು. ಹಾಗೆ ಇಲ್ಲಿ ನೋಡ್ಬೋದು ನೀವು ದಿ ಗೈಡ್ ಅಂತ. ಸೊ ಹಿಂದಿಯ ಪ್ರಖ್ಯಾತ ನಟ ದೇವಾನಂದ್ ಅವರು ನಟಿಸ್ತಕ್ಕಂಥ ಮೂವಿ ಇದು, ಅದೊಂದು ವಿಶೇಷ. ಸೊ ಇಲ್ಲೊಂದು ಈಜಿಪ್ಟ್ದು ಒಂದು ಕಲಾಕೃತಿ ಇದೆ ಇಲ್ಲಿ. ಸೊ ಕರ್ನಾಟಕ ಸರ್ಕಾರ ಗೌರವಿಸ್ತಕ್ಕಂಥ ಕೆಲವು ಪ್ರಶಸ್ತಿಗಳು ಕೂಡ ಇಲ್ಲಿ ನಿಮ್ಗೆ ಕಾಣಕ್ಕೆ ಸಿಗುತ್ತೆ. ಇದು ನೋಡಿ RK ನಾರಾಯಣ್ ಸರ್ ಯೂಸ್ ಮಾಡ್ತಿದ್ದಂಥ ಕನ್ನಡಕ. ಸೊ ಅದು 3 ಕನ್ನಡಕ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ ಲಾಸ್ಟ್ ಕನ್ನಡಕ ನಿಮ್ಗೆ ಕಾಣ್ತಿದೆಯಲ್ಲ, ಸೊ ಅದನ್ನೇ ಇಲ್ಲಿ RK ನಾರಾಯಣ್ ಸರ್ ವೇರ್ ಮಾಡಿರೋದು. ಹಾಗೆ ಅವ್ರು ಯೂಸ್ ಮಾಡ್ತಾ ಇರ್ತಂಥ ವಾಚ್ ಕೂಡ ಇಲ್ಲಿ ಡಿಸ್ಪ್ಲೇಗೆ ನೀವು ಕಾಣ್ಬೋದು. ಸೊ ಬನ್ನಿ, ಹಾಗೆ RK ನಾರಾಯಣ್ ಸರ್ದು ಅಡುಗೆ ಮನೆ ಇದೆ, ಮತ್ತು ಅವ್ರದ್ದು ಡೈನಿಂಗ್ ಹಾಲ್ ಇದೆ, ತೋರಿಸ್ತೀನಿ. ಆಗಿನ ಕಾಲದಲ್ಲಿ ಮತ್ತು ಅವ್ರದ್ದು ಬಚ್ಚಲು ಮನೆ ಕೂಡ ಇಲ್ಲೇ ಇದೆ. ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತ ನೋಡಿ. ಸರ್ ಮನೆದು ಬಚ್ಚಲು ಮನೆ ಇದ್ದಾನೆ. ಇದು ಸ್ನಾನಗೃಹ. ಸೊ ಇದು ಬ್ರಷ್ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಫ್ರೆಶ್ ಅಪ್ ಆಗೋದಕ್ಕೆ ಇರ್ತಕ್ಕಂಥ ರೂಮ್ ಇದು. ಅಮ್ಮ ಲೈಟ್ಗಳು ಹಾಕ್ಬೋದಲ್ಲ ನೋಡಿ, ಈಗ ಬೆಳಕಲ್ಲಿ ಹೇಗೆ ಕಾಣುತ್ತೆ. ಸೊ ಎಷ್ಟು ವಿಶಾಲವಾಗಿದೆ ನೋಡಿ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಇದೊಂದು ಬಚ್ಚಲು ಮನೆಯಲ್ಲೇ ಮನೆ ಕಟ್ಬಿಡ್ತಿರ್ಬೇಕಾದ್ರೆ. ಇದು RK ನಾರಾಯಣ್ ಸರ್ದು ಡೈನಿಂಗ್ ಹಾಲ್ ಇದು ನೋಡಿ. ಹಳೆ ಕಾಲದ್ದು ಟೇಬಲ್ ಮತ್ತು 4 ಜನ ಕೂರ್ಬೋದಾದಂಥ ಒಂದು ಡೈನಿಂಗ್ ಟೇಬಲ್. ಸೊ ಬನ್ನಿ ಹಾಗೆ. ಸೊ ಇದು ಬಂದು ಸ್ಟೋರ್ ರೂಮ್ ಇದು. ಸದ್ಯಕ್ಕಿದು ಸ್ಟೋರ್ ರೂಮ್ ಕ್ಲೋಸ್ ಮಾಡಿದ್ದಾರೆ. ಈ ಮನೆಗೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನು ತೆಗಿಯೋದು ಬೇಡ ನಾವು. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಇದೊಂದು 60 ವರ್ಷ ಹಳೆ ಮನೆ ಆಗಿದ್ದರಿಂದ ಸೊ ಮುಂಚೆ ಎಲ್ಲ ನಿಮಗೆ ಐಟಮ್ಸ್ ಏನಿದೆ, ಆಹಾರ ಪದಾರ್ಥಗಳು ಅವೈಲಬಿಲಿಟಿ ನಿಮಗೆ ಅಷ್ಟೊಂದು ಈಗಲಿನ ಥರ ಅಷ್ಟೊಂದು ಫೆಸಿಲಿಟಿ ಇರ್ತಾ ಇರಲಿಲ್ಲ. ಮುಂಚೆ ಎಲ್ಲ ಹೇಗೆ ಅಂತ ಹೇಳಿದ್ರೆ, ಒಂದೇ ಸರಿ ಅಡುಗೆ ಸಾಮಾನೆಲ್ಲ ತಂದು ಸ್ಟೋರ್ ಮಾಡ್ಕೋತಾಯಿದ್ರು. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಸಪ್ರೇಟ್ ಒಂದು ಸ್ಟೋರ್ ರೂಮೇ ಇರ್ತಾ ಇತ್ತು ಅಡುಗೆಗೆ ಸಂಬಂಧಪಟ್ಟ ಐಟಮ್ಗಳನ್ನ ಇಡೋದಕ್ಕೆ. ಮತ್ತಿದು ಪೂಜಾ ರೂಮ್ ಇದು. ಸೊ ಇದು ನೋಡಿ. ಸೊ ಇದು ಬಂದು ಅಡುಗೆ ಮನೆ, ಎಷ್ಟು ವಿಶಾಲವಾಗಿದೆ. ಸೊ ಆಗಿನ ಕಾಲದಲ್ಲೇ ಒಂದು ಸಿಂಕ್ ಕೂಡ ಇತ್ತಿಲ್ಲಿ. ಇವಾಗ ಏನಿದೆ ನಿಮ್ಮದು ಚಿಮ್ನಿ ಸಿಸ್ಟಮು, ಅದನ್ನು ನೀವು ಆವಾಗಲೇ ನೋಡ್ಬೋದಿತ್ತು. ಇದೆಲ್ಲ ನ್ಯಾಚುರಲ್ ಚಿಮ್ನಿ. ನಿಮಗೆ ಇಲ್ಲೇನಾದರೂ ನೀವು ಹೊಗೆ ಬರತಕ್ಕಂಥ ಅದರ ಒಲೆನ ಹಚ್ತಾ ಇದ್ರೆ ಸೊ ಹೊಗೆ ಹಾಗೆ ಡೈರೆಕ್ಟ್ ಹೋಗ್ತಾ ಇತ್ತು. ಇವಾಗೆಲ್ಲ ಏನಂದರೆ ಎಲೆಕ್ಟ್ರಾನಿಕ್ ಚಿಮ್ನೀಸ್ ಬಂದಿದೆ. ಬಟ್ ಇದು ನಮ್ಮ ಟ್ರೆಡಿಷ್ನಲ್ ಟೆಕ್ನಾಲಜಿ ಇದು. ಸೊ ಬನ್ನಿ ಹಾಗೆ. ನೋಡಿ 60 ವರ್ಷದ ಹಿಂದೆನೇ ಡುಪ್ಲೆಕ್ಸ್ ಮನೆ ಇತ್ತು. ಬನ್ನಿ ಮೇಲೆ ಹೋಗಿ ನೋಡೋಣ. ಬನ್ನಿ, ಇಲ್ಲೊಂದು ರೂಮ್ ಇದೆ. ಸೊ ಈ ರೂಮಲ್ಲಿ ನಿಮಗೆ RK ನಾರಾಯಣ್ ಸರ್ ಯೂಸ್ ಮಾಡ್ತಿದ್ದಕ್ಕಂಥ ಶ್ವೆಟರ್ಸು, ಕೋಟ್ಸು ಅದೆಲ್ಲ ನೀವು ಕಾಣ್ಬೋದು ಇಲ್ಲಿ. ಇಲ್ಲಿ ನೋಡಿ, ಅವ್ರು ಯೂಸ್ ಮಾಡ್ತಿದ್ದಿದ್ದು ಹಳೆ ಕಾಲದ ಒಂದು ಶ್ವೆಟರ್ ಇದೆ, ಪ್ಲಸ್ ಒಂದು ಶಲ್ಯ ಕೂಡ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು. ಸೊ ಅವ್ರು ಯೂಸ್ ಮಾಡ್ತಕ್ಕಂಥ ಕೋಟ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಸೊ RK ನಾರಾಯಣ್ ಸರ್ ಬರೆದಿರೋ
ಕೆಲವು ನಾವೆಲ್ಸು ಬುಕ್ಸ್ ಎಲ್ಲ ಇಲ್ಲಿ ಕಾಣ್ಬೋದು ನೀವು. ಬನ್ನಿ ಹಾಗೆ. ಸೊ ಇಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಇಲ್ಲಿ ಇದು ಅವ್ರದ್ದು ಯೂಸ್ ಮಾಡ್ತಿದ್ದಿದ್ದು ಇನ್ನೊಂದು ರೂಮು. ಸೊ ಇಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ವರ್ಕ್ನ ಡಿಸ್ಪ್ಲೇ ಮಾಡಿದ್ದಾರೆ. ಸ್ವಾಮಿ ಆ್ಯಂಡ್ ಫ್ರೆಂಡ್ಸು, ಬ್ಯಾಚುಲರ್ ಆಫ್ ಆರ್ಟ್ಸು. ಮತ್ತು ನಿಮ್ಗೆ ಇನ್ನೊಂದು ನೆನಪಿರ್ಬೋದು, ನಮ್ಮ ಮೈಸೂರು ಲೋಕೇಶ್ ಅವರಲ್ಲ, ಲೋಕೇಶ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಕನ್ನಡದ ಒಂದು ಮೂವಿ ಬ್ಯಾಂಕರ್ ಮಾರ್ಗಯ್ಯ. ಆ ಬ್ಯಾಂಕರ್ ಮಾರ್ಗಯ್ಯ ಸ್ಟೋರಿ ಕೂಡ ನಮ್ಮ ಆರ್ ಕೆ ನಾರಾಯಣ್ ಸರ್ ಸ್ಟೋರಿಯಿಂದನೇ ಆಯ್ಕೆ ಮಾಡಿಕೊಂಡು ಅದನ್ನು ಮೂವಿ ಮಾಡಿರೋದು. ಸೊ ಈ ಕಡೆ ನೋಡ್ಬೋದು ನೀವು ಆರ್ ಕೆ ನಾರಾಯಣ್ ಸರ್ಗೆ ಬಂದಿರತಕ್ಕಂಥ ಅವಾರ್ಡ್ದು ಲಿಸ್ಟ್ ಇದೆ. ಮತ್ತು ಗೌರವ ಡಾಕ್ಟರೇಟ್ ಅವ್ರಿಗೆ 3 ಸರಿ ಸಿಕ್ಕಿದೆ. ಸೊ ಒಂದು ಬಂದು ಲೀಡ್ಸ್ ಯೂನಿವರ್ಸಿಟಿಯಿಂದ, ಮೈಸೂರು ಯೂನಿವರ್ಸಿಟಿ ಮತ್ತು ಡೆಲ್ಲಿ ಯೂನಿವರ್ಸಿಟಿ. ಸೊ ಸರ್ಗೆ 3 ಕಡೆ ಡಾಕ್ಟರೇಟ್ ಬಂದಿದೆ. ಸೊ ಬನ್ನಿ ಹಾಗೆ. ಸೊ ಈ ರೂಮ್ ಏನಿದೆಯಲ್ಲ ಆರ್ ಕೆ ನಾರಾಯಣ್ ಸರ್ದು ಅಚ್ಚುಮೆಚ್ಚಿನ ರೂಮು. ಸೊ ಇದ್ರ ವಿಶೇಷ ಏನಪ್ಪ ಅಂದರೆ ಇದು 5 ಕಿಟಕಿಗಳಿರೋ ಒಂದು ಸ್ಟಡಿ ರೂಮ್ ಅವ್ರದ್ದು. ಸೊ ಬನ್ನಿ ನೋಡಿ, ಹಳೆ ಕಾಲದ್ದು ಟೇಬಲ್ ಹಾಗೇ ಇದೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಬನ್ನಿ, ಒಂದು ವಿಶೇಷವಾದ ಫೋಟೋ ಇದೆ. ಫೋಟೋ ಅನ್ನೋದಕ್ಕಿಂತ ಪೇಂಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಆರ್ ಕೆ ನಾರಾಯಣ್ ಸರ್ದು ವೈಫ್ ಇದ್ರಲ್ಲ, ಸೊ ಅವ್ರದ್ದು ಪೇಂಟಿಂಗ್ ನೋಡಿ, ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಎಷ್ಟು ಅಚ್ಚುಕಟ್ಟಾಗಿದೆ ಅಂತ. ಸೊ ಇದೆಲ್ಲ ಅವ್ರದ್ದು ಬುಕ್ಸ್ಗಳು ಡಿಸ್ಪ್ಲೇ ಮಾಡಿದ್ದಾರೆ ಆರ್ ಕೆ ನಾರಾಯಣ್ ಸರ್ದು. ಎಲ್ಲಿ ನೋಡಿದ್ರು ಮಾಲ್ಗುಡಿ ಡೇಸ್ದೇ ನಮಗೆ ಸ್ಟೋರಿ ಬುಕ್ಸ್ ಕಾಣ್ತಾ ಇದೆ. ಇದು ಎಲ್ಲ ನೋಡಿ ಶಂಕರ್ ನಾಗ್ ಸರ್ ಮಾಲ್ಗುಡಿ ಡೇಸ್ ಟೈಮಲ್ಲಿ ಶಂಕರ್ ನಾಗ್ ಸರ್ ಮತ್ತು ನಾರಾಯಣ್ ಸರ್ ಮೀಟ್ ಮಾಡಿರೋ ಫೋಟೋಗ್ರಾಫ್ಸ್ ಇದೆ. ಇದೆಲ್ಲ ಮಾಲ್ಗುಡಿ ಡೇಸ್ದೇ ಕೆಲವು ಫೋಟೋಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ, ರೈಟರ್ಸ್ ಯಾವಾಗಲೂ ಪ್ರಕೃತಿನ ತುಂಬ ಇಷ್ಟಪಡ್ತಾ ಇದ್ರು. ಇಲ್ಲಿ ನೋಡ್ಬೋದು ನೀವು ವಿಂಡೋಸಿಂದ ಆಚೆ ನೋಡಿ, ಇಲ್ಲೊಂದು ಎಷ್ಟು ನೇಚರ್ ಇದೆ ನಮ್ಮ ಸುತ್ತಮುತ್ತ. ರೈಟರ್ಸ್ಗೆ ಇದೊಂದು ಅಚ್ಚುಮೆಚ್ಚಿನ ಜಾಗಗಳು. ಪ್ರಕೃತಿ ಮಧ್ಯೆ ಕೂತ್ಕೊಂಡು ಬರೀಬೇಕು ಅಂತ ಹೇಳಿದ್ರೆ ಕುವೆಂಪು ಸರ್ ತಗೊಳ್ಳಿ, ಪೂರ್ಣಚಂದ್ರ ತೇಜಸ್ವಿ ಸರ್ ತಗೊಳ್ಳಿ, ಪ್ರಕೃತಿ ಮಧ್ಯೆನೇ ಇದ್ದು ಒಳ್ಳೆ ಅದ್ಭುತವಾದ ಬುಕ್ಗಳನ್ನ ಬರೆದಿದ್ದಾರೆ. ಸೊ ಇದೆಲ್ಲ ನಮ್ಮ ಮಾಲ್ಗುಡಿ ಡೇಸ್ದೇ ಫೋಟೋಸ್. ಇದು ನೋಡಿ ಆರ್ ಕೆ ನಾರಾಯಣ್ ಸರ್ ಮನೆ ಅವರ ಕಾಲಾನಂತರ ಸೊ ಈ ಸ್ಥಿತಿಲಿತ್ತು. ಸೊ ಇದನ್ನೆಲ್ಲ ಒಡೆದಾಕಬೇಕು ಅಂತ ಇತ್ತು. ಬಟ್ ಅದೃಷ್ಟವಶಾತ್ ನಮ್ಮ ಕರ್ನಾಟಕ ಸರ್ಕಾರ ಈ ಮನೆನ ಗುರುತಿಸಿ ಇದನ್ನು ಒಂದು ಸ್ಮಾರಕ ಆಗಿ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಆಲ್ಮೋಸ್ಟು ಒಡೆದೇ ಹೋಗಿತ್ತು. ಇದು ಆರ್ ಕೆ ನಾರಾಯಣ್ ಸರ್ ನಾಯಿ. ಸೊ ಬನ್ನಿ ಹಾಗೆ. ಸೊ ಈ ಡುಪ್ಲೆಕ್ಸ್ ಮನೆಗೆ 60 ವರ್ಷದ ಹಿಂದೆನೇ ಒಂದು ಬಾಲ್ಕನಿ ಕೂಡ ಇತ್ತು. ಬನ್ನಿ ತೋರಿಸ್ತೀನಿ. ನೋಡಿ ಇದೆಷ್ಟು ವಿಶಾಲವಾಗಿದೆ. ನೀವು ಇವತ್ತು ಈ ಥರ ಮನೆ ಕಟ್ಟಬೇಕು ಅಂದರೆ ಅದು ಕಷ್ಟ ಸಾಧ್ಯನೇ. ಆಗಲೇ ನೋಡಿ ಎಷ್ಟು ವಿಶಾಲವಾದ ಬಾಲ್ಕನಿ ಇದೆ ಮನೆ ಹೊರಗಡೆ. ಇಲ್ಲಿ ಕುತ್ಕೊಂಡು ನೋಡಿದ್ರೆ ರಸ್ತೆ ವ್ಯೂ ಕಾಣ್ತಾ ಇತ್ತು. ಸೊ 60 ವರ್ಷದ ಹಿಂದೆ ಎಲ್ಲ ಇಷ್ಟೊಂದು ಬ್ಯುಸಿ ಇರ್ತಿರ್ಲಿಲ್ಲ ಮೈಸೂರು. ಸೊ ಇಲ್ಲಿ ನೋಡ್ಬೋದು ನೀವು ವ್ಯೂನ, ಎಷ್ಟು ಅದ್ಭುತವಾಗಿದೆ. ನಮ್ಮ ಹೆಸರು ಕಾಂತಮ್ಮ. ನಮ್ಮ ಹೆಸರು. ನಾವಿಲ್ಲಿ 3 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀವಿ ಆರ್ ಕೆ ನಾರಾಯಣ ಮನೆಯಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಸಾಧ್ಯವಾದರೆ ನೀವು ಬಂದು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.